ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ. ಕರ್ತನಲ್ಲಿ ಪ್ರಿಯರೇ, ಕಳೆದ ನನ್ನ ಒಂದು ಸಂಚಿಕೆಯಲ್ಲಿ ಪರಲೋಕ ರಾಜ್ಯವನ್ನು ಸೇರುವವರು ಎಂಥವರು ಅಂತ ನಾವು ನೋಡ್ಕೊಂಡ್ವಿ. ಅದರಲ್ಲಿ ಯೇಸು ಸ್ವಾಮಿ ಹೇಳಿದಂತಹ ಒಂದು ವಾಕ್ಯದ ಆಧಾರದಲ್ಲಿ ನಾನು ಇಂದು ವಾಕ್ಯ ಭಾಗವನ್ನು ಮಾಡ್ತಾ ಇದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ನಿಮ್ಮ ಪವಿತ್ರವಾದ ವಾಕ್ಯಗಳ ಮೂಲಕ ಪ್ರತಿದಿನ ನಮ್ಮನ್ನು ಎಚ್ಚರಿಸಿರುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದರಂತೆಯೇ ನಾವು ನಡೆದು ನಿನ್ನ ಪ್ರೀತಿಯ ಮಕ್ಕಳಾಗಿ ಜೀವಿಸಲು ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ನಿನ್ನೆಯ ಸಂಚಿಕೆಯ ಭಾಗದಲ್ಲಿ ಪರಲೋಕ ರಾಜ್ಯವನ್ನು ಎಂಥವರು ಸೇರುತ್ತಾರೆ ಎಂಬುದಕ್ಕೆ ಆಧಾರವಾಗಿ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 3ನೇ ವಚನದಲ್ಲಿ ಈ ರೀತಿಯಾಗಿ ನೋಡಿದ್ವಿ. ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂತ ಯೇಸು ಸ್ವಾಮಿ ತಿಳಿಸಿಕೊಟ್ಟಂತಹ ವಾಕ್ಯ. ಇದೇ ನಮ್ಮ ಇಂದಿನ ವಾಕ್ಯ ಭಾಗವಾಗಿದೆ. ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ, ಅಂದ್ರೆ ಚಿಕ್ಕ ಮಕ್ಕಳಂತೆ ಆಗುವುದು ಅಂದ್ರೆ ಏನು? ಚಿಕ್ಕ ಮಕ್ಕಳಂತೆ ಜೀವಿಸುವುದು ಅಂದ್ರೆ ಏನು? ಈ ರೀತಿಯಾಗಿ ಮಾಡಿದ್ರೆ ನಾವು ಪರಲೋಕ ರಾಜ್ಯವನ್ನು ಸೇರ್ತೀವಿ ಅನ್ನೋದು ಯೇಸು ಸ್ವಾಮಿ ನಮಗೆ ತಿಳಿಸಿಕೊಡುತ್ತಾ ಇರುವಂತಹ ಪಾಠ. ಕರ್ತನಲ್ಲಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 3ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೇ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದರು. ಕರ್ತನಲ್ಲಿ ಪ್ರಿಯರೇ, ಈ ಒಂದು ವಾಕ್ಯವು ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿದೆ. ಈ ಮಾತನ್ನು ಯೇಸು ಸ್ವಾಮಿ ತನ್ನ ಶಿಷ್ಯರು ಕೇಳಿದ ಒಂದು ಪ್ರಶ್ನೆಗೆ ಉತ್ತರವಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಶಿಷ್ಯರ ಪ್ರಶ್ನೆ ಏನಾಗಿತ್ತು? ಆ ಶಿಷ್ಯರ ಪ್ರಶ್ನೆ ಏನಾಗಿತ್ತಪ್ಪ ಅಂದ್ರೆ, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು? ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು? ಕರ್ತನಲ್ಲಿ ಪ್ರಿಯರೇ, ಈ ಒಂದು ಪ್ರಶ್ನೆಯನ್ನು ಆತನ ಶಿಷ್ಯರು ಯೇಸು ಸ್ವಾಮಿಗೆ ಕೇಳಿದರು. ಇದಕ್ಕೆ ಉತ್ತರವಾಗಿ ಯೇಸು ಸ್ವಾಮಿ ಹೇಳಿದಂತಹ ಮಾತು ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 33ರಿಂದ 37 ವಚನಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಶಿಷ್ಯರು ತಮ್ಮಲ್ಲಿ ಯಾರು ಹೆಚ್ಚಿನವನು ಎಂದು 12 ಜನ ಶಿಷ್ಯರು ತಮ್ಮಲ್ಲಿ ಮಾತಾಡಿಕೊಳ್ಳುತ್ತಿದ್ದರು. ಆ 12 ಜನ ಶಿಷ್ಯರಲ್ಲಿ ನಮ್ಮಲ್ಲಿ ಯಾರು ದೊಡ್ಡವರು, ಯಾರು ಹೆಚ್ಚಿನವರು ಅಂತ 12 ಜನ ಮಾತಾಡ್ಕೊಳ್ತಾ ಇದ್ರು. ಅದಕ್ಕೆ ಯೇಸು ಸ್ವಾಮಿ, ಯಾವನಾದರೂ ಮೊದಲಿನವನಾಗಬೇಕೆಂದಿದ್ದರೆ ಅವನು ಎಲ್ಲರಲ್ಲಿಯೂ ಕಡೆಯವನು, ಎಲ್ಲರ ಆಳೂ ಆಗಿರಬೇಕು ಎಂದು ಹೇಳಿದರು. ಅಂದ್ರೆ ಎಲ್ಲರ ಮುಂದೆ ತನ್ನನ್ನು ತಾನು ತಗ್ಗಿಸಲ್ಪಟ್ಟವರಾಗಿ ಜೀವಿಸುವಂಥವರು ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವರು ಅಂತ ಇಲ್ಲಿ ಯೇಸು ಸ್ವಾಮಿ ತಿಳಿಸ್ಕೊಡ್ತಾ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ವಾಕ್ಯವು ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿದೆ. ಆದರೆ ನನ್ನ ಪ್ರಶ್ನೆ, ಈ ವಾಕ್ಯವನ್ನು ನಾವು ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀವಿ? ಕರ್ತನಲ್ಲಿ ಪ್ರಿಯರೇ, ಈಗ ಯೋಚನೆ ಮಾಡೋಣ, ನಮ್ಮಲ್ಲಿ ಎಷ್ಟು ಜನ ನಮ್ಮನ್ನ ನಾವು ತಗ್ಗಿಸಿಕೊಂಡು ಆಳಾಗಿ ಜೀವಿಸುತ್ತಾ ಇದ್ದೀವಿ? ನಮ್ಮಲ್ಲಿ ಎಷ್ಟು ಜನ ಚಿಕ್ಕ ಮಕ್ಕಳ ಮನಸ್ಥಿತಿಯನ್ನು ಹೊಂದಿದ್ದೀವಿ?
ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೀವಿ. ಹಾಗಾಗಿ ಈ ಲೋಕದಲ್ಲಿ ಅನೇಕ ವಿಧವಾದ ಜನರು ನಮ್ಮ ಸುತ್ತಮುತ್ತಲೂ ಇದ್ದಾರೆ. ಹಾಗಾಗಿ ನಾವು ನಮ್ಮಲ್ಲೇ, ಅಂದರೆ ನಾವು ಯಾರು ಕ್ರೈಸ್ತರು ಅಂತ ಹೇಳ್ಕೊಳ್ತಾ ಇದ್ದೀವಿ, ನಾವು ಯಾರ್ಯಾರು ಆಲಯಕ್ಕೆ ಹೋಗಿ ಆತನನ್ನ ಆರಾಧಿಸ್ತೀವಿ ಅಂತವರು, ನಾವು ನಮ್ಮಲ್ಲೇ, ನಾವು ಹೋಗುವ ಆಲಯದಲ್ಲೇ ನಮ್ಮ ನಡೆ ನುಡಿ ಹೇಗಿದೆ, ನಾವು ಹೇಗಿದ್ದೀವಿ ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡಿ ತಿಳಿದುಕೊಳ್ಳೋಣ. ಒಂದೇ ಒಂದು ಉದಾಹರಣೆಯ ಸಹಿತವಾಗಿ ನಾನು ನಿಮಗೆ ಹೇಳ್ತೀನಿ. ಆಲಯದಲ್ಲಿ ನಡೆಯುವ ಅನೇಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂಥವರು ಎಷ್ಟರ ಮಟ್ಟಿಗೆ ತಮ್ಮನ್ನು ತಾವು ತಗ್ಗಿಸಿಕೊಂಡವರಾಗಿ ಜೀವಿಸ್ತಾ ಇದ್ದೀವಿ? ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ ಜೀವಿಸ್ತಾ ಇದ್ದೀವಾ, ಅಥವಾ ಎಲ್ಲರಿಗಿಂತ ನಾನೇ ಉತ್ತಮ, ನಾನೇ ಎಲ್ಲ, ನಾನೇ ಮೊದಲು, ಅದು ನನ್ನ ಜಾಗ, ಅದು ನನಗೆ ಸಿಗಬೇಕಾದ ಗೌರವ, ಅದು ನನ್ನ ಸ್ಥಾನ, ಅದನ್ನು ನಾನು ಯಾರಿಗೂ ಬಿಟ್ಕೊಡೋದಿಲ್ಲ, ನಾನೇ ಎಲ್ಲ, ನನ್ನಿಂದನೇ ಎಲ್ಲ, ಈ ರೀತಿಯಾದಂತಹ ವರ್ತನೆ ನಮ್ಮಲ್ಲಿ ಇದೆಯಾ? ಇದಕ್ಕೆ ಆಧಾರವಾಗಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡೋದಾದ್ರೆ, ಪಕ್ಷಪಾತದಿಂದಾಗಲಿ ಒಣಹೆಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ ಅಂತ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಇದು ಸಹ ನಮಗೆ ಚಿರಪರಿಚಿತವಾಗಿರುವಂತಹ ವಾಕ್ಯ, ನಮಗೆ ತಿಳಿದಿರುವಂತಹ ವಾಕ್ಯ. ಆದರೆ ನನ್ನ ಪ್ರಶ್ನೆ, ಈ ವಾಕ್ಯ ಎಚ್ಚರಿಸುವ ರೀತಿಯಲ್ಲಿ ನಾವು ಬದುಕುತ್ತಾ ಇದ್ದೀವಾ? ನಾನು ಈಗಾಗಲೇ ತಿಳಿಸಿಕೊಟ್ಟಂಗೆ ಸಭೆಗಳಲ್ಲಿ ನಮ್ಮ ವರ್ತನೆ ಏನಾಗಿದೆ, ಯಾವ ರೀತಿಯಾಗಿ ನಾವು ಬದುಕ್ತಾ ಇದ್ದೀವಿ, ಜೀವಿಸ್ತಾ ಇದ್ದೀವಿ, ಈ ರೀತಿಯಾಗಿ ವಾಕ್ಯಗಳು ಎಚ್ಚರಿಸುವ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಾ? ಜೀವವುಳ್ಳ ವಾಕ್ಯಗಳನ್ನ ಕೇಳಿಸಿಕೊಳ್ಳುವವರಾಗಿದ್ದು ಅದನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡವರಾಗಿ ನಾವು ಬದುಕ್ತಾ ಇದ್ದೀವಾ, ಅಥವಾ ವಾಕ್ಯಗಳನ್ನು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಮಾತ್ರ ಉಪಯೋಗಿಸ್ತಾ ಇದ್ದೀವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಸಭೆಗಳಲ್ಲೇ ನಮ್ಮ ವರ್ತನೆ ಸರಿಯಿಲ್ಲ ಅಂದರೆ ದೇವರ ದೃಷ್ಟಿಯಲ್ಲಿ ನಮ್ಮ ವರ್ತನೆ ಎಷ್ಟು ಮಾತ್ರ ಸರಿ ಇರುತ್ತೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಹಾಗಾಗಿ ಬರೀ ದೇವರ ಸೇವೆಯ ವಿಚಾರದಲ್ಲಿ ನಮಗೆ ಹೊಂದಾಣಿಕೆ ಇಲ್ಲ, ತಗ್ಗಿಸಲ್ಪಡುವಿಕೆ ಇಲ್ಲ ಅಂದರೆ ಈ ಲೋಕದಲ್ಲಿ ವಿವಿಧ ಜನರ ಮಧ್ಯೆ ನಮ್ಮ ಜೀವಿತ ಏನಾಗಿದೆ? ನಾವು ಪ್ರತಿಯೊಬ್ಬರು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಇದರ ನಂತರ ಯೋಚನೆ ಮಾಡಬೇಕು, ನಿಜವಾಗ್ಲೂ ನಾವು ಪರಲೋಕ ರಾಜ್ಯಕ್ಕೆ ಸೇರಲು ಯೋಗ್ಯರಾಗಿದ್ದೀವಾ? ದೇವರು ಖಂಡಿತವಾಗಿಯೂ ನಮ್ಮನ್ನ ಆತನೊಂದಿಗೆ ಕರೆದುಕೊಂಡು ಹೋಗ್ತಾರಾ? ಪರಲೋಕ ರಾಜ್ಯಕ್ಕೆ ಹೋಗಲು ಬೇಕಾಗಿರುವಂತ ಮುಖ್ಯವಾದ ಅರ್ಹತೆ, ಚಿಕ್ಕ ಮಕ್ಕಳಂತೆ ಇರಬೇಕಾದಂತ ಸ್ವಭಾವ ನಮ್ಮಲ್ಲಿ ಇದೆಯಾ? ದೇವರು ನಮ್ಮಿಂದ ಬಯಸ್ತಿರುವಂಥದ್ದು ಏನು? ಆದರೆ ನಾವು ಜೀವಿಸ್ತಾ ಇರುವುದು ಹೇಗೆ? ಕರ್ತನಲ್ಲಿ ಪ್ರಿಯರೇ, ನಾವು ಚಿಕ್ಕ ಮಕ್ಕಳಂತೆಯೇ ಜೀವಿಸಬೇಕು ಎನ್ನುವಂಥದ್ದನ್ನ ಯೇಸು ಸ್ವಾಮಿ ನಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಜೀವಿತ ಅದೇ ರೀತಿಯಾಗಿ ಇದೆಯಾ? ನಾವು ಪರಲೋಕಕ್ಕೆ ಹೋಗ್ತೀವಿ, ಇವತ್ತಲ್ಲ ನಾಳೆ ಸ್ವಾಮಿ ನಮ್ಮನ್ನ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ನಾವೇನ್ ಹೇಳ್ತೀವಿ ಅದು ನಿಜ. ಸ್ವಾಮಿ ಬಂದೇ ಬರ್ತಾರೆ. ಆತನ ಕೃಪೆ ಯಾರ ಮೇಲೆ ಇರುತ್ತೋ ಅವರನ್ನ ಆತನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ.
ಕರೆದುಕೊಂಡು ಹೋಗ್ಬೇಕಾದ್ರೆ ನೀವು ಈ ತರ ಬದುಕಬೇಕು, ನೀವು ಈ ತರ ಜೀವಿಸ್ಬೇಕು ಅಂತ ಏನು ವಾಕ್ಯಗಳ ಮುಖಾಂತರ ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ, ಆ ರೀತಿಯಾದ ಜೀವಿತ ನಮ್ಮದ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡ್ಬೇಕು. ಒಂದು ವೇಳೆ ಅದಕ್ಕೆ ತಪ್ಪಾಗಿ ನಡೀತಿರೋದೇ ಆದ್ರೆ, ವಾಕ್ಯಗಳನ್ನ ಕೇಳಿದಾಗ್ಲಾದ್ರೂ ದೇವರು ನನಗೇ ಈ ವಾಕ್ಯವನ್ನ ಹೇಳ್ತಾ ಇದ್ದಾರೆ, ನನ್ನ ಜೀವಿತದಲ್ಲಿ ಬದಲಾವಣೆ ಬೇಕು, ನಾನು ಆತನಿಗೋಸ್ಕರ ಬದುಕಬೇಕು ಅನ್ನೋದನ್ನ ತಿಳ್ಕೊಂಡು ನಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸಿ ನಮ್ಮನ್ನು ನಾವು ಬದಲಾಯಿಸಿಕೊಂಡು ಹೊಸದಾಗಿ ನಾವು ಜೀವಿಸಬೇಕು ಆತನಿಗಾಗಿ. ಆಗ ಮಾತ್ರ ನಾವೇನ್ ಅನ್ಕೊಳ್ತಾ ಇದ್ದೀವಿ ಆ ದಾರಿನಲ್ಲಿ ಮುಂದೆ ಹೋಗೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಇಲ್ಲ ಅಂದ್ರೆ ನಾವು ಹೋಗ್ತೀವಿ ಅನ್ಕೊಂಡು ನಾವು ನಿಂತ ಜಾಗದಲ್ಲೇ ನಿಂತಿರ್ತೀವಿ. ಇದು ಸರಿಯಾದ ಜೀವಿತ ಅಲ್ಲ. ದೇವರು ಯಾತಕ್ಕಾಗಿ ನಮ್ಮನ್ನ ಈ ಭೂಮಿಯ ಮೇಲೆ ಕಳುಹಿಸಿದ್ದಾರೆ? ನಾವು ಆತನಿಗಾಗಿ ಇಲ್ಲಿದ್ದುಕೊಂಡು ಏನು ಮಾಡಬೇಕು ಅಂತ ತಿಳ್ಕೊಂಡು ಆತನಿಗಾಗಿ ನಾವು ಜೀವಿಸಬೇಕಾಗಿರುವುದು ಮುಖ್ಯವಾಗಿದೆ. ಇದನ್ನ ಅರ್ಥಕೊಂಡು ಎಲ್ಲಿ ನಾವು ತಪ್ಪಾದ ದಾರಿಯಲ್ಲಿ ಇದ್ದೀವಿ ಅದನ್ನ ತಿಳಿದುಕೊಂಡು ಸರಿಯಾದ ದಾರಿಗೆ ನಾವು ಹೋಗಬೇಕು. ಕರ್ತನಲ್ಲಿ ಪ್ರಿಯರೇ, ಭಯ ಭಕ್ತಿಯುಳ್ಳವರಾಗಿ ವಾಕ್ಯಗಳನ್ನು ಕೇಳುವುದು ಮಾತ್ರವಲ್ಲ, ಅದರಂತೆ ನಾವು ನಡೆದು ನಮ್ಮ ಜೀವಿತವನ್ನು ಸರಿಯಾದ ದಾರಿಯಲ್ಲಿ ನಡೆಸಿಕೊಂಡು ಹೋಗೋದು ತುಂಬಾ ಮುಖ್ಯವಾಗಿದೆ. ಇದೆಲ್ಲದಕ್ಕೂ ತಂದೆ ದೇವರು ಸಹಾಯ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ಅಪ್ಪ, ನಿನ್ನ ಪರಿಶುದ್ಧ ವಾಕ್ಯಗಳ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಹೃದಯದಲ್ಲಿ ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀವು ಮೆಚ್ಚುವ ರೀತಿಯಲ್ಲಿ ನಿಮ್ಮ ಇಚ್ಛೆಯಂತೆಯೇ ನಾವು ಜೀವನ ನಡೆಸಲು ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.